ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಆಲ್ಮೋಸ್ಟ್ 7 o'clock ಆಗಿದೆ. ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಡೇ ಯಾವಾಗಲೂ ಆಲ್ಮೋಸ್ಟ್ 6:30 7 o'clock ಸ್ಟಾರ್ಟ್ ಆಗಿಬಿಡುತ್ತೆ. ಬಿಕಾಸ್ ನಮ್ಮ ಬುಜ್ಜಿ ಬೇಬಿ ಅಷ್ಟೊತ್ತಿಗೆ ಎದ್ದು ಬಿಡ್ತಾರೆ. ಸೊ ಹಾಗಾಗಿ ನನ್ನ ಡೇ ಯಾವಾಗಲಿಂದನೇ ಸ್ಟಾರ್ಟ್ ಆಗುತ್ತೆ. ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಇವಾಗ ಬುಜ್ಜಿ ಬೇಬಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ನೋಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನನ್ನ ದಿನ ಇಬ್ಬರು ಮಕ್ಕಳ ಜೊತೆ ಹೇಗಿರುತ್ತೆ, ಫುಲ್ ಡೇ ಅಂದರೆ ಬೆಳಗ್ಗೆಯಿಂದ ನೈಟ್ವರೆಗೂ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರು, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡಿಕೊಂಡು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಡಿ, ಬುಜ್ಜಿ ಬೇಬಿ ಇದ್ದು ಆಟ ಆಡ್ಕೊಂಡಿದ್ದಾರೆ. ಸೊ ಇವಾಗ ಅವರಿಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವ್ರದ್ದು ಮೆಡಿಸನ್ ನಡೀತಾ ಇದೆ. ಇವಾಗ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಅವರಿಗೆ ಆ್ಯಂಟಿಬಯೋಟಿಕ್ ಸಿರಪ್ ಆ ಥರದ್ದೆಲ್ಲ ಹಾಕಬೇಕು. ಸೊ ಬೆಳಗ್ಗೆ ಹೊತ್ತು ಏನಿದೆಯೋ ಅದನ್ನೆಲ್ಲ ಮಾಡಬೇಕು. ಖುಷಿಯಾಗಿ ಬೆಳಗ್ಗೆ ಎದ್ದಾಗಲಿಂದ ಒಳ್ಳೆ ಮೂಡಲ್ಲಿದ್ದಾರೆ. ಇವಾಗ ಆರಾಮಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಟಿಬಯೋಟಿಕ್ ಕಂಪಲ್ಸರಿ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ನಾರ್ಮಲಾಗಿ ನಾನು ಏನು ವಿಟಮಿನ್ D3 ಹಾಕ್ತೀನಿ ಅದನ್ನು ಹಾಕ್ತಾ ಇದ್ದೀನಿ ಅಷ್ಟೇ. ಸದ್ಯಕ್ಕೆ ಇವಾಗ ಅಷ್ಟೇ ಮೆಡಿಸನ್ನು. ಆ್ಯಂಡ್ ಫೀವರ್ ಇದ್ದಾಗ ಹಾಕೋಕೆ ಹೇಳಿದ್ದಾರೆ. ಬಟ್ ಫೀವರ್ ಇವಾಗೆಲ್ಲ ಏನಿಲ್ಲ, ಇವಾಗ ಆರಾಮಾಗಿದ್ದಾರಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ಏನೂ ಆಗ್ತಾ ಇಲ್ಲ. ನೆಕ್ಸ್ಟು ನೇಸಲ್ ಡ್ರಾಪು. ಇದು ಅವ್ರಿಗಿನ್ನೂ ಕೋಲ್ಡ್ ಕಮ್ಮಿ ಆಗಿಲ್ಲ, ಅಂದರೆ ಮೂಗಲ್ಲಿ ಕಟ್ಕೊಳ್ಳೋದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದೊಂದು ಡ್ರಾಪ್ ದಿನಕ್ಕೆ ಒಂದು 4 times ಆದರೂ 4 to 5 times ಆದರೂ ನಾನು ನೇಸಲ್ ಡ್ರಾಪ್ ಹಾಕ್ತಾ ಇರ್ತೀನಿ ಅವರಿಗೆ. ಸೊ ಇಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮಾಡೋದೇ ಈ ಕೆಲಸ. ಆ್ಯಂಡ್ ಸ್ವಲ್ಪ ದಿನದಿಂದ ಸ್ಟಾಪ್ ಮಾಡಿದ್ದೀನಿ. ನಾನು ಮುಂಚೆ ಆಗಿದ್ದರೆ ಅವರಿಗೆ ನೋಡಿರ್ತೀರ ನನ್ನ ವೀಡಿಯೋಸ್ ಎಲ್ಲ ನಾನು ಬಜೆ, ಜಾಯಿಕಾಯಿ ಮತ್ತು ಮೆಣಸು, ಉತ್ತಿತ್ತಿ ಹಣ್ಣೆಲ್ಲ ತೆಗೆದ್ಬಿಟ್ಟು ಅವರಿಗೆ ನನ್ನ ಬ್ರೆಸ್ಟ್ ಮಿಲ್ಕಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಮೆಡಿಸನ್ಸ್ ಕೊಡ್ತಾ ಇರೋದ್ರಿಂದ ಇದನ್ನು ಸ್ಟಾಪ್ ಮಾಡಿದ್ದೀನಿ. ಒನ್ಸ್ ಮೆಡಿಸನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಮತ್ತೆ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಕೊಡ್ತಾ ಇಲ್ಲ ಅವರಿಗೆ. ಒಂದು ವೀಕೇನೋ ಆಯಿತು, 1 ವೀಕಿಂದ ಏನೂ ಕೊಡ್ತಾ ಇಲ್ಲ. ಇವಾಗ ಬುಜ್ಜಿ ಬೇಬಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಡೈಪರ್ ಚೇಂಜ್ ಮಾಡಿ ನಮ್ಮ ಚಿರುಗೆ ಸ್ಕೂಲ್ಗೆ ಹೋಗಬೇಕು ಇವತ್ತು. ಅವನಿಗೇನು ಫುಡ್ ಪ್ರಿಪೇರ್ ಮಾಡಬೇಕು, ಹೋಗಿ ನೋಡಿ ಫುಡ್ ಪ್ರಿಪೇರ್ ಮಾಡೋಣ. ಸೊ ಬುಜ್ಜಿ ಬೇಬಿನ ರೆಡಿ ಮಾಡಿದ್ದಾಯಿತು. ಇವಾಗ ಅವ್ರ ಪಾರಿಗೆ ಅವರು ಆಟ ಆಡ್ಕೊಂಡಿರ್ತಾರೆ. ನಾನೊಂದು ಬೆಡ್ಶೀಟ್ ಎಲ್ಲ ಚಾಪೆ ಹಾಸ್ಬಿಟ್ಟು ಅದ್ರ ಮೇಲೆ ಮಲಗಿಸ್ಬಿಡ್ತೀನಿ. ಅವ್ರ ಪಾರಿಗೆ ಅವ್ರು ಆಟ ಆಡ್ಕೊತಾ ಇರ್ತಾರೆ. ನಾನು ಹೋಗಿ ಇವಾಗ ಚಿರುಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಹೋಗಿ ಬೇಗ 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 ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಇವತ್ತು ಫ್ರೈಡೇ. ಅವರು ಸ್ಕೂಲ್ ಮೆನ್ಯೂ ಪ್ರಕಾರ ಇವತ್ತು 2 ರೋಟಿ ಪ್ಲಸ್ ಚಟ್ನಿ ಕೊಟ್ಟು ಕಳಿಸ್ಬೇಕು. ನಾನು ರೋಟಿ ಏನು ಮಾಡಲ್ಲ, ಚಪಾತಿ ಮಾಡೋದು. ಸೊ ಹಾಗಾಗಿ ಬರೀ ಚಪಾತಿ ಎಲ್ಲ ಮಾಡಲ್ಲ. ಈ ಥರ ಒಂದಿನ ಬೀಟ್ರೂಟು, ಇಲ್ಲಾಂದರೆ ಒಂದಿನ ಪಾಲಕು, ಆ ಥರದ್ದು ಮಿಕ್ಸ್ ಮಾಡಿ ಕಲಸಿ ಅವರಿಗೆ ಬೀಟ್ರೂಟ್ ಚಪಾತಿ, ಪಾಲಕ್ ಚಪಾತಿ ಮಾಡಿ ಕೊಟ್ಟು ಕಳಿಸ್ತೀನಿ. ಸೊ ಇವಾಗ ಬೀಟ್ರೂಟ್ನ ನಾನು ಕುಕ್ ಆಗೋಕ್ಕೆ ಇಟ್ಟಿದ್ದೀನಿ. ಇವಾಗ ಅಷ್ಟರಲ್ಲಿ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊತೀನಿ. ಅವನು ಅದೊಂದೇ ತಿನ್ನೋದು, ಬೇರೆ ಯಾವ ಚಟ್ನಿನೂ ತಿನ್ನಲ್ಲ. ಸೊ ಹಾಗಾಗಿ ಸಮ್ಟೈಮ್ ಬುಜ್ಜಿ ಬೇಬಿನ ಎತ್ಕೊಂಡು ಕೆಲಸ ಮಾಡಬೇಕಾಗತ್ತೆ ನಾನು. ಒಂದೊಂದ್ಸಲ ಆರಾಮಾಗಿರ್ತಾರೆ, ಬಟ್ ಸಮ್ಟೈಮ್ಸ್ ಅಳ್ತಾ ಇರ್ತಾರಲ್ಲ, ಹಾಗಾಗಿ ಅವ್ರಿಗೂ ತೋರಿಸ್ತಾ ಇರ್ತೀನಿ ಏನೇನು ಮಾಡ್ತೀನಿ ನಾನು ಅಂತ. ಚಟ್ನಿ ಮಾಡಿದಾಯಿತು. ಇನ್ನೇನು ಚಪಾತಿ ಅದು ಕಲಿಸ್ಬಿಟ್ಟು ಅವರಿಗೆ ಚಪಾತಿ ಮಾಡಿ ಕೊಡಬೇಕು. ಆ್ಯಂಡ್ ಇವಾಗ ಆಲ್ರೆಡಿ ಚಿರು ಕೂಡ ಎದ್ದಿದ್ದಾರೆ. ನೋಡಿ, ಹಾಯ್, ಗುಡ್ ಮಾರ್ನಿಂಗ್. ಸೊ ಇವಾಗ ಅವರು ಕೂಡ ಎದ್ದಿದ್ದಾರೆ. ಇವಾಗ ಅವ್ರನ್ನ ಎಬ್ಬರಿಸಿ ವಾಶ್ರೂಮ್ ಕಳಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಆ್ಯಂಡ್ ಆರಾಮಾಗಿ ನಮ್ಮ ಬುಜ್ಜಿ ಬೇಬಿ ಕೂಡ ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ. ಕೆಲವೊಂದು ಟೈಮ್ ಅಳ್ತಾರೆ, ಕೆಲವೊಂದು ಟೈಮ್ ಈ ಥರ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಹತ್ತಾಗ ನಮ್ಮ ಹಸ್ಬೆಂಡ್ ಎದ್ದು ಅವ್ರು ನೋಡ್ಕೊತಾರೆ. ಹತ್ತಿಲ್ಲ ಅಂದರೆ ನಾನು ಅವ್ರೇನು ಎಬ್ಬರ್ಸಕ್ಕೆ ಹೋಗಲ್ಲ. ಇವನ ಪಾಡಿಗೆ ನಮ್ಮ ಚಿರು ಎದ್ದು ರೆಡಿ ಮಾಡ್ತಾ ಇರ್ತೀನಿ. ಬುಜ್ಜಿ ಬೇಬಿ ಅವ್ರ ಪಾಡಿಗೆ ಅವರು ಆಟ ಆಡ್ಕೊಂಡಿರ್ತಾರೆ. ಇವಾಗ ಬೀಟ್ರೂಟ್ನ ನಾನು ಕುಕ್ಕಾಗಕ್ಕೆ ಇಟ್ನಲ್ಲ, ಅದನ್ನು ತೊಗೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಫೈನ್ ಪೇಸ್ಟ್ ಮಾಡಿದ್ರೆ ಅದರಲ್ಲಿ ಚೆನ್ನಾಗೇ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಗೋಧಿ ಹಿಟ್ಟಿಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಇರೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಯಾವಾಗಲೂ ಇರುತ್ತೆ. ಫಸ್ಟ್ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿ ಕೊಟ್ಟು ಕಳಿಸ್ಬಿಡ್ತೀನಿ. ಆಮೇಲೆ ನಮಗೇನು ಬೇಕೋ ಅದನ್ನು ಮಾಡ್ತೀನಿ. ಇವಾಗ ಕಲಿಸ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಇಡ್ತೀನಿ.
ಸೊ ಬುಜ್ಜಿ ಬೇಬಿ ಅಳ್ತಾ ಇದ್ದಾರೆ. ಕೆಳಗಡೆ ಹಾಕಿರ್ತೀನಲ್ಲ, ಒಬ್ಬರೇ ಆಟಾಡ್ತಾ ಇರ್ತಾರೆ. ಅವ್ರಿಗೆ ಸುಸ್ತಾಗೋವರೆಗೂ ಬೇಜಾರಾದರೆ ಮಾತ್ರ ಒಂದು ಸೆಕೆಂಡ್ ಕೂಡ ಇರಲ್ಲ, ಎತ್ಕೊಳ್ಳೇಬೇಕು ಅವ್ರನ್ನ. ಸೊ ಇವಾಗ ಬೇಜಾರಾಯ್ತೇನೋ ಆಟಾಡಿ ಅದಕ್ಕೆ ಅಳ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಚಿರು ಯಾಮಾರಿಸ್ಬಿಟ್ಟು ನನ್ನ ಕೆಳಗಡೆ ಓಡೋಗ್ಬಿಟ್ಟಿದ್ದಾನೆ ಆಟಾಡೋಕ್ಕೆ. ಇವಾಗ ಅವನು ಹೋಗಿ ಕರ್ಕೊಂಡು ಬರಬೇಕು. ಬಾರೋ, ಸ್ಕೂಲ್ಗೆ ಹೋಗ್ಬೇಕು, ಟೈಮ್ ಆಗುತ್ತೆ, ಬಾಮ. ಸ್ಕೂಲಿಗೆ ರೆಡಿ ಆಗೋ ಅಂದರೆ ನಾನು ಸ್ನಾನ ಮಾಡಲ್ಲ, ನಾನು ಬಾತ್ರೂಮ್ಗೆ ಹೋಗಲ್ಲ ಅಂತ ನೋಡ್ರಿ ಹೆಂಗೆ ಅಳ್ತಾನೆ. ನಿಮ್ಮನೇಲಿರೋ ಮಕ್ಕಳು ಹಿಂಗೆ ಮಾಡ್ತಾರಾ? ಇದೇ ಕೆಲಸ. ಕರ್ಕೊಂಡು ಬರೋಷ್ಟಲ್ಲಿ ಸಾಕಾಗೋಗೋದು ನನಗೆ. ಕರ್ಕೊಂಡು ಬಂದು ರೆಡಿ ಮಾಡೋಷ್ಟರಲ್ಲಿ ಸಾಕಾಗೋಯ್ತು ನನಗಂತೂ. ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಇವ್ರ ಸ್ಕೂಲಲ್ಲಿ ರೆಡ್ಡೇ ಇದೆ, ಹಾಗಾಗಿ ರೆಡ್ ಕಲರ್ ಟೀ ಶರ್ಟ್ ಹಾಕೊಂಡು ಬರೋಕ್ಕೆ ಹೇಳಿದರು. ನಮ್ಮ ಹಸ್ಬೆಂಡಿಗೆ ತರಕ್ಕೆ ಹೇಳಿದ್ದೆ, ಫುಲ್ ರೆಡ್ ಕಲರ್ ಶರ್ಟ್ ಸಿಕ್ಕಿಲ್ಲ, ಹಾಗಾಗಿ ಓಕೆ ಪರವಾಗಿಲ್ಲ, ರೆಡ್ ಫುಲ್ಲು ಇಲ್ಲ, ಸ್ವಲ್ಪ ಅಲ್ಲ ವೈಟ್ ಕಲರ್ ಇದೆ, ಹಾಗಾಗಿ. ಬಟ್ ಇದು ಚೆನ್ನಾಗಿದೆ, ಹಾಕಿದ್ದೀನಿ. ಇವಾಗ ರೆಡಿ ಮಾಡಿಬಿಟ್ಟು ಅವನಿಗೆ ಟಿಫನ್ ಇನ್ನೂ ಚಪಾತಿ ಮಾಡಬೇಕು ನಾನು. ಸಮ್ಟೈಮ್ಸು ಆರಾಮಾಗಿ ರೆಡಿ ಆಗ್ತಾನೆ, ಬೆಳಗ್ಗೆ ಎದ್ದಿದ ತಕ್ಷಣ ಅವನೇ ವಾಶ್ರೂಮ್ಗೆ ಹೋಗೋದು, ಸ್ನಾನ ಮಾಡಿಸ್ತೀನಿ ಅಂದರೆ ಬಂದು ಸ್ನಾನ ಎಲ್ಲ ಮಾಡಿಸ್ಕೊತಾನೆ. ಬಟ್ ಒಂದ್ಸಲಿ ಆಟಾಡಕ್ಕೆ ಹೋಗ್ತೀನಿ ಅಂತ ಅವ್ನ ಮನ್ಸಿಗೆ ಬಂದುಬಿಟ್ರೆ ಎಷ್ಟು ಹೇಳಿದ್ರು ಕೇಳಲ್ಲ, ಆಟ ಮಾಡ್ತಾನೆ ಇರ್ತಾನೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಒಂದೊಂದು ಥರ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ರೆಡಿ ಮಾಡಿ ಇವಾಗ ನಾನು ಅವಾಗ ಅಡುಗೆ ಮಾಡಬೇಕು ಅವನಿಗೆ. ನಿಜವಾಗ್ಲೇ ತೆಗಿ ಬಾಯಿಂದ. ಬೇಡಮ್ಮ, ಸುಮ್ಮನೆ ಆಟ ಆಡಿಸ್ಬೇಕು. ಸರಿ, ಇವರಿಬ್ಬರು ಆಟಾಡ್ತಾ ಇರಲಿ, ನಾನು ಹೋಗಿ ಅಡುಗೆ ಮಾಡ್ತೀನಿ. ನೋಡ್ಕೊತಾ ಇರು ಚಿರ್ಮಾ ಬೇಬಿನ. ಚಪಾತಿ ಮಾಡಿದ್ದಾಯಿತು, ಬಾಕ್ಸಿಗೂ ಎತ್ತಿಕ್ಬಿಟ್ಟು ಇವಾಗ ಅವನಿಗೂ ಹಾಕ್ಕೊಟ್ಟಿದ್ದೀನಿ. ಚಿರು ಕೂಡ ತಿಂತಾನೆ. ಒಂದೊಂದ್ಸಲಿ ಅವನೇ ತಿನ್ಕೊತಾನೆ, ಇನ್ನೊಂದ್ಸಲಿ ಆಟ ಮಾಡ್ತಾ ಇರ್ತಾನೆ. ಆವಾಗ ನಾನು ಹೋಗಿ ಬೇಗ ತಿನ್ನಿಸ್ತೀನಿ ಅವನಿಗೆ. ಮಾಡ್ತಾ ಇದ್ದೀರಾ ನೀವು? ಅಡುಗೆ ಮಾಡೋದು ನೋಡ್ತಿರೋ? ಅಣ್ಣಗೆ ಅಡುಗೆ ಮಾಡ್ತೀರಾ? ಸ್ಕೂಲ್ ಬಾಕ್ಸಿಗೆ ಲಂಚ್ ಪ್ಯಾಕ್ ಮಾಡಿ ತಗೋ, ಪ್ಯಾಕ್ ಮಾಡಿ ಅಣ್ಣಂಗೆ. ಹಾಕೊಡು ಅಣ್ಣಗೆ ದೋಸೆ. ಇವತ್ತು ಚಿರುನೇ ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ ಅವನೇ. ಸೊ ಹಾಗಾಗಿ ಅಷ್ಟರಲ್ಲಿ ನಾನು ಕೂಡ ಒಂದು ಲಂಚ್ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅವ್ರ ಬ್ಯಾಗೆಲ್ಲ ರೆಡಿ ಮಾಡಿ ಕೊಟ್ಟೆ. ಅವರು ಕೂಡ ಇವಾಗ ಹೊರಟ್ರು. ಅವ್ರ ಅಪ್ಪನೇ ಯಾವಾಗ್ಲೂ ಕರ್ಕೊಂಡೋಗಿ ವ್ಯಾನ್ ಹಸೋದು. ಸಮ್ಟೈಮ್ಸ್ ನಾನು ಹೋಗ್ತಾ ಇದ್ದೆ, ಬಟ್ ಇವಾಗ ಅವ್ರ ಅಪ್ಪನೇ ಕರ್ಕೊಂಡು ಹೋಗ್ತಾರೆ. ಬುಜ್ಜಿ ಬೇಬಿಗೆ ಹುಷಾರಿದ್ದಿಲ್ಲಲ್ಲ, ಸೊ ಹಾಗಾಗಿ ಮೆಡಿಸನ್ ಎಲ್ಲ ಟೈಮಿಗೆ ಹಾಕಬೇಕು ಅಂತ. ಅವ್ನು ಹೋಗೋಷ್ಟರಲ್ಲಿ ವ್ಯಾನ್ ಕೂಡ ಬಂದೇ ಬಿಟ್ಟಿತ್ತು. ಸೊ ಹಾಗಾಗಿ ಅವರಪ್ಪ ಬೇಗ ಕರ್ಕೊಂಡೋಗಿ ವ್ಯಾನ್ ಹತ್ತಿಸ್ತಾ ಇದ್ದಾರೆ ಇವಾಗ. ಬಾಯ್. ಬಾಯ್. ಚಿರು ಸ್ಕೂಲಿಗೆ ಹೋದಾದ್ಮೇಲೆ ಬುಜ್ಜಿ ಬೇಬಿಗೆ ಫೀಡ್ ಮಾಡಿ ಇವಾಗ ಅವ್ರನ್ನ ಮಲಗಿಸ್ತಾ ಇದ್ದೀನಿ. ಆರಾಮಾಗಿ ಅವ್ರು ಮಲ್ಕೊತಾರೆ, ಆಮೇಲೆ ನಾನು ನನ್ನ ಕೆಲಸಗಳನ್ನ ಮಾಡ್ಕೊತೀನಿ. ಇವಾಗ 9 o'clock ಆಯಿತು. ಚಿರು ಸ್ಕೂಲ್ಗೆ ಹೋದ. ಇನ್ಮೇಲೆ ನಮಗೆ ಅಡುಗೆ ಮಾಡು, ತಿನ್ನು. ಇವಾಗ ಆಲ್ರೆಡಿ ಬುಜ್ಜಿ ಬೇಬಿನ ಮಲಗಿಸ್ಬಿಟ್ಟಿದ್ದೀನಿ. ಅವ್ರು 1 hour ಮಲ್ಕೊತಾರೆ, ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಬೇಕು. ಆ್ಯಂಡ್ ಇವಾಗ ಕಾಫಿಗೆ ಇಟ್ಟಿದ್ದೀನಿ. ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ, ಅಡಿಕ್ಟೆಡ್ ಬಿಟ್ಟಿದ್ದೀನಿ ನಾನು ಕಾಫಿಗೆ. ಸ್ವಲ್ಪ ಇವಾಗ ಕಂಟ್ರೋಲ್ ಮಾಡ್ತೀನಿ, ಬಿಕಾಸ್ ಬಾಣಂತನದಲ್ಲಿ ಕೊಟ್ಟು ಚೆನ್ನಾಗಿ ತೊಗೊಂಬಿಟ್ಟು ಇವಾಗ ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಅದಕ್ಕೆ ಒಂದು ಟೈಮ್ ಅಷ್ಟೇ ಕುಡಿಯೋ ಥರ. ಆ್ಯಂಡ್ ಇಲ್ಲಿ ಅಮ್ಮ ಊರಿಗೆ ಹೋಗಿದ್ರು ನಮ್ಮ ಭದ್ರಾವತಿಗೆ. ಸೊ ಅಲ್ಲಿಂದ ಸ್ವಲ್ಪ ಏನೇನೋ ಥಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ರಂತೆ, ಅದನ್ನು ನಮ್ಮ ಹಸ್ಬೆಂಡ್ ಹತ್ರ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಹಸ್ಬೆಂಡ್ ಕೆಲಸ ಮಾಡೋದು ಅಮ್ಮ ಮನೆ ಸ್ವಲ್ಪ ಹತ್ರನೇ. ಸೊ ಹಾಗಾಗಿ ನನ್ನ ತಮ್ಮ ತೊಗೊಂಡು ಬಂದು ಕೊಟ್ಟಿದ್ದಾನೆ. ಆ್ಯಂಡ್ ಇವಾಗ ಅದನ್ನು ಎಲ್ಲ ಎತ್ತಿ ಇಡಬೇಕು, ಏನೇನಿದೆ ಅಂತ ನನಗೂ ಗೊತ್ತಿಲ್ಲ. ಇದು ಕುಪ್ಪೆ ಸೊಪ್ಪು ಹೇಳ್ತಾರೆ. ಸೊ ಈ ಥರ ಇರುತ್ತೆ. ಇದು ಮಕ್ಕಳಿಗೆ ಕಫ ಆದಾಗೆಲ್ಲ ಇದನ್ನು ರಸ ಹಿಂಡ್ಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಸಿದ್ರೆ ಫುಲ್ಲು ವಾಂತಿ ಎಲ್ಲ ಬಂದುಬಿಡುತ್ತೆ. ಆವಾಗ ಅದ್ರ ಜೊತೆಗೆ ಫುಲ್ ಕಫ ಎಲ್ಲ ಬಂದುಬಿಡುತ್ತೆ. ಸೊ ಹಾಗಾಗಿ ಕೊಟ್ಟು ಕಳಿಸಿದ್ದಾರೆ. ಇದು ತುಂಬ ಇದೆ ನೋಡಿ, ಇಷ್ಟಿದೆ. ಸೊ ಹಾಗಾಗಿ ಇದನ್ನು ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊತೀನಿ. ಯಾವಾಗಾರ ಸ್ವಲ್ಪ ಪಾಪು ಒಂದು 6 months ಆದಮೇಲೆ
ಏನಾದರೂ ಕಫ ಗಿಫ ಆದಾಗ ಗೊರ ಗೊರ ಅಂತ ಅನ್ನಿಸ್ತಾ ಇದೆ ಅಂತ ಅಂದಾಗ ಸ್ವಲ್ಪ ಪೌಡ್ರನ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಸಿದ್ರೆ ಅವಾಗ ಅವರಿಗೆ ಸರಿ ಹೋಗುತ್ತೆ. ಹಾಗಾಗಿ ಇಷ್ಟು ತೊಗೊಂಡು ಬಂದು ಕೊಟ್ಟಿದ್ದಾರೆ. ಕಡಲೆಕಾಯಿ ನನ್ನ ಫೇವ್ರೆಟ್ ಸ್ನ್ಯಾಕ್ಸ್ ಆಗೋಗ್ಬಿಟ್ಟಿದೆ. ಇದು ಯಾವಾಗಲೂ ಒಂದು 4 ಸಂಜೆ ಆದಮೇಲೆ ಬಾಯಿಗೆ ಹಾಕ್ಕೊತಾನೆ ಇರ್ತೀನಿ. ಆಮೇಲೆ ತೆಂಗಿನಕಾಯಿಗಳು, ನಮ್ಮಮ್ಮನ ಮನೇಲಿ ಈ ಥರದೊಂದು ಬ್ರಷ್ ಇತ್ತು, ಚೆನ್ನಾಗಿದೆ ಮಮ್ಮ ಅಂತ ಅಂತಿದ್ದೆ. ಅಂದರೆ ಅಲ್ಲಿ ಹೋದಾಗ ಒಂದ್ಸಲಿ ನಮ್ಮ ಪಾಪು ಬಟ್ಟೆ ವಾಶ್ ಮಾಡಿದೆ, ಅದು ಇಟ್ಕೊಂಡು ವಾಶ್ ಮಾಡೋಕ್ಕೆ ಚೆನ್ನಾಗಿತ್ತು. ಅಮ್ಮ ಚೆನ್ನಾಗಿದೆ, ಎಲ್ಲಿ ತೊಗೊಂಡೆ ಅಂತ ಹೇಳಿದೆ. ಸೊ ನೋಡಿ 2 ಕೊಟ್ಟು ಕಳಿಸ್ತಿದ್ದಾರೆ. ಅಮ್ಮನ ಪ್ರೀತಿ ಅಂದ್ರೇ ಹಾಗೆ ಅಲ್ವಾ. ಆಮೇಲೆ ಮಂಡಕ್ಕಿ, ಊರಿಗೆ ಹೋಗಿದ್ರಲ್ಲ ಅಲ್ಲಿಂದ ಚಕ್ಲಿ, ಎಣ್ಣೆಗೆ ಹಾಕೊಂಡು ಕರ್ಕೊಂತಾರೆ, ಅಕ್ಕಿ ಚಕ್ಲಿ ಮಾಡಿರ್ತಾರಲ್ಲ ಅದನ್ನು ಕೊಟ್ಟು ಕಳಿಸಿದ್ದಾರೆ. ಇಲ್ಲಿ ಹಪ್ಪಳಗಳಿವೆ, ಅಕ್ಕಿ ಹಪ್ಪಳ ಇಲ್ಲ. ಮತ್ತು ಬದನೆಕಾಯಿ, ಇದು ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸಿದ್ರಂತೆ ಅವರು ಅಲ್ಲಿಂದ. ಸೊ ಹಾಗಾಗಿ ಅದನ್ನು ಕೊಟ್ಟು ಕಳಿಸಿದ್ದಾರೆ. ಆ್ಯಂಡ್ ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಕಾಫಿ ಕುಡಿಬೇಕು. ಫಸ್ಟು ಕಾಫಿ ಕುಡಿದು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಟಿಫನ್ ಮಾಡೋ ಬದಲು ಒಂದೇ ಸಲ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಉಪ್ಸಾರು ಮಾಡಿ ರೈಸ್ ಮಾಡಿಬಿಡೋಣ ಅಂತ. ಸೊ ಫಸ್ಟು ಕಾಫಿ ಕುಡಿದ್ಬಿಡ್ತೀನಿ, ಆಮೇಲೆ ಅಡುಗೆ ಮಾಡೋಣ. ಇವಾಗ ನಾನು ಹೆಸ್ರು ಕಾಳು, ತೊಗರಿಬೇಳೆ ಮತ್ತು ಚಿಲ್ಕರ್ವೆ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾ ಇರೋದು. ಎಲ್ಲ ಅದನ್ನು ಕುಕ್ಕರಾಗಿ ಹಾಕಿ ಒಂದು 3 to 4 ವಿಷಲ್ ತಗೊಂಡ್ರೆ ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ಹಾಗಾಗಿ ಕಾಫಿ ಕುಡ್ಕೊಂಡೇ ಅದೇ ಕೆಲಸ ಮಾಡ್ತಾನೆ. ಅದ್ರ ಜೊತೆಗೆ ಹಾಗೆ ಒಂದು ಟೊಮೆಟೊ ಕೂಡ ಅದರಲ್ಲೇ ಬೇಯಕ್ಕೆ ಹಾಕ್ತೀನಿ. ಉಪ್ಸಾರನ್ನ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಸುಟ್ಬಿಟ್ಟು ಕೂಡ ಮಾಡ್ತೀವಿ. ಬಟ್ ನಮ್ಮ ಮನೇಲಿ ಸುಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಎಲ್ಲ ಹುರಿದ್ಬಿಟ್ಟು ಅದನ್ನು ರುಬ್ಕೊತೀನಿ. ಇವಾಗ ಕಾಳು ಕೂಡ ಬೇಯಿತು, ಅದರಲ್ಲಿ ಸ್ವಲ್ಪ ಕಾಳನ್ನ ನಾನು ಖಾರ ರುಬ್ಬಕ್ಕೆ ತೊಗೊತಾ ಇದ್ದೀನಿ. ಮಿಕ್ಕಿ ಸೊಪ್ಪು ಏನಿದೆಯೋ ಅದನ್ನು ನೀರು ಸೋರಕ್ಕೆ ಇಟ್ಬಿಟ್ರೆ ಆಮೇಲೆ ಪಲ್ಯ ಕೂಡ ಮಾಡ್ಕೋಬೋದು. ಹಾಗಾಗಿ ಎಲ್ಲ ಬೇಗ ಬೇಗ ಮಾಡ್ತೀನಿ, ಇಲ್ಲಾಂದರೆ ಬುಜ್ಜಿ ಬೇಬಿ ಎದ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ನನಗೆ. ಅದಕ್ಕೋಸ್ಕರ ಎಲ್ಲ ಬೇಗ ಬೇಗ ಮಾಡಿಕೊಂಡು ಒಟ್ಟಿಗೆ ಎಲ್ಲ ಅಡುಗೆ ಮಾಡ್ತಾಯಿದ್ದೀನಿ. ಬಿಕಾಸ್ ಬೆಳಗ್ಗೆ ಹೊತ್ತು ಒಂದೊಂದ್ಸಲಿ ಟಿಫನ್ನು ಕೂಡ ಮಾಡ್ತೀನಿ. ಬಟ್ ಇವತ್ತೇನೋ ಗೊತ್ತಿಲ್ಲ, ಒಂದೇ ಸಲ ಅಡುಗೆ ಮಾಡ್ಕೊಂಬಿಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಡುಗೆ ಮಾಡ್ತಾಯಿದ್ದೀನಿ. ಇದೆಲ್ಲ ರುಬ್ಬಿದ ಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿ ಇಕ್ಬಿಡ್ತೀನಿ. ಇದು ನೀರು ಕೂಡ ಯೂಸ್ ಆಗುತ್ತೆ. ಅದೇ ನೀರಿಗೇ ಖಾರ ಏನು ರುಬ್ಬಿರ್ತೀವಲ್ಲ ಆ ಖಾರನ ಮಿಕ್ಸ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ಉಪ್ಸಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನಾನು ನಮ್ಮ ದೊಡ್ಡಮ್ಮಯಿಂದ ಕಲ್ತಿದ್ದು. ಅವತ್ತಿಂದ ನಮ್ಮ ಮನೇಲಿ ನಾನು ಬಸ್ಸಾರು ಮಾಡೋದಕ್ಕಿಂತ ಜಾಸ್ತಿ ಇದನ್ನೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹಾಗೆ ಇವಾಗ ಸೊಪ್ಪು ಕೂಡ ಎಲ್ಲ ನೀರೆಲ್ಲ ಚೆನ್ನಾಗೇ ಬಸ್ತಿತ್ತು, ಹಾಗಾಗಿ ಅದು ಕೂಡ ಪಲ್ಯ ಒಂದೇ ಸರಿ ಮಾಡ್ಕೊತಾ ಇದ್ದೀನಿ. ಪಲ್ಯಗೂ ಏನಿಲ್ಲ, ಈರುಳ್ಳಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸಾಸಿವೆ ಹಾಕ್ಬಿಟ್ಟು ಅದೇನು ಸೊಪ್ಪು ಬೇಯಿಸಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಉಪ್ಪು ಹಾಕಿ ಚೆನ್ನಾಗೆ ಬೇಯಿಸಿದ್ರೆ ಮುಗೀತು. ಆ್ಯಂಡ್ ರೈಸ್ ಕೂಡ ಇಟ್ಟಿದ್ದೀನಿ, ಎಲ್ಲ ಆಗುತ್ತೆ. ನೆಕ್ಸ್ಟು ನಾನು 1 ಮಂತಿಂದನೂ ಹಾಲಿನ ಕೆನೆ ಎಲ್ಲ ತೆಗೆದು ಇಟ್ಟಿದ್ದೆ. ಇವತ್ತು ಅದನ್ನು ಕೂಡ ತುಪ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಬೆಣ್ಣೆ ತೆಗಿಯೋಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನಾನು ಇದು 3 to 4 ಟೈಮ್ಸ್ ತೆಗಿತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಾಗೆ ನನಗೆ ಒಂದು 100 ಗ್ರಾಮ್ ಆಗೋಷ್ಟು ಬೆಣ್ಣೆ ಕೂಡ ಸಿಕ್ತು. ಫೈನಲಾಗಿ ಇಷ್ಟು ಬೆಣ್ಣೆ ಸಿಕ್ತು. ಇದನ್ನು ಇವತ್ತು ಹಂಗೆ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಕಾಯಿಸ್ತೀನಿ. ಅಡುಗೆ ಆದಮೇಲೆ ಮನೇಲಿ ಏನು ಕೆಲಸ ಇದೆಯೋ ಆದಷ್ಟು ನಾನು ನಮ್ಮ ಹಸ್ಬೆಂಡ್ ಇರುವಾಗಲೇ ಮಾಡ್ಕೊಂಬಿಡ್ತೀನಿ. ಬಿಕಾಸ್ ಹಸ್ಬೆಂಡ್ ಹೋದ್ಮೇಲೆ ಬಾಪನ ಇಟ್ಕೊಂಡು ಮಾಡೋದು ಕಷ್ಟ. ಹಾಗಾಗಿ ಅವ್ರು ಇರುವಾಗಲೇ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸನೂ ನಾನು ಮುಗಿಸ್ಕೊಂಬಿಡ್ತೀನಿ. ಹೊಸ ಪ್ಯಾಂಟು, ಹೊಸ ಗಿಜ್ಜಿ, ಹೊಸ ಬುಜ್ಜಿ. ಏನು ಬಂದಿರಿ? ಮಿಲ್ಟ್ರಿ ಗೊತ್ತಾ? ಏನು ಮಿಲ್ಟ್ರಿ ಬಟ್ಟೆ ಹಾಕ್ಸಿಯಾ? ಮಿಲ್ಟ್ರಿ ಬಟ್ಟೆ, ಮಿಲ್ಟ್ರಿ ಬಟ್ಟೆ, ಹೊಸ ಗಿಜ್ಜಿ, ಹೊಸ ಬುಜ್ಜಿ.
ಕೆಲಸ ಎಲ್ಲ ಆಯಿತು. ಬುಜ್ಜಿ ಬೇಬಿ ಕೂಡ ಇದ್ದರು, ಅವ್ರನ್ನೇ ಇಟ್ಕೊಂಡು ನಾವು ಊಟ ಕೂಡ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಒಂದೇ ಟೈಮು ನಮ್ಮಿಬ್ಬರಿಗೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕೆ ಟೈಮ್ ಸಿಗೋದು. ಸೊ ಹಾಗಾಗಿ ಬೆಳಗ್ಗೆ ಮಾತ್ರ ಸ್ಕಿಪ್ಪೇ ಮಾಡಲ್ಲ, ನಾವು ಇಬ್ಬರು ಒಟ್ಟಿಗೆ ಕುತ್ಕೊಂಡು ಊಟ ಎಲ್ಲ ಮಾಡ್ತೀವಿ. ಆ್ಯಂಡ್ ಇವಾಗ ಅವ್ರ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಹಸ್ಬೆಂಡ್ ಕೂಡ ಕೆಲಸಕ್ಕೆ ಹೊರಟ್ರು. ಅವ್ರು ಹೋದ್ಮೇಲೆ ಇನ್ನೇನು ನಮ್ಮೇನು ಕೆಲಸ ಇದೆ ಅದನ್ನು ಕೂಡ ಮಾಡ್ಕೊತೀನಿ. ಆ್ಯಂಡ್ ಪಾಪು ಬಟ್ಟೆ ಎಲ್ಲ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ. ಸೊ ಹಾಗಾಗಿ ಅದನ್ನೆಲ್ಲ ಡಿಟರ್ಜೆಂಟ್ ಹಾಕಿ ನೆನೆಸಿ ಇಟ್ಟಿದ್ದೆ, ಅದು ಕೂಡ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಮತ್ತೆ ಫೀಡ್ ಮಾಡಿ ಬುಜ್ಜಿ ಬೇಬಿನ ಆರಾಮಾಗೆ ಮಲಗಿಸಿದ್ದೀನಿ. ಅವ್ರ ಪಾಡಿಗೆ ಅವರು ಮಲ್ಕೊಂಡಿದ್ದಾರೆ. ಅಷ್ಟರಲ್ಲಿ ನಾನು ಬಟ್ಟೆ ಎಲ್ಲ ಇವಾಗ ವಾಶ್ ಮಾಡಿ ಒಣಗಾಕ್ತೀನಿ. ಒಂದಿನ ನಾನು ಡೈಪರ್ ಫ್ರೀ ಮಾಡೋಣ ಅಂತ ಅಂದ್ಕೊಂಡು ಪ್ರತಿದಿನವೂ ನಾನೇನು ಬೆಳಗ್ಗೆ ಹೊತ್ತು ಡೈಪರ್ ಎಲ್ಲ ಹಾಕಲ್ಲ. ಸೊ ಹಾಗಾಗಿ ನೋಡಿ ಎಷ್ಟು ಬಟ್ಟೆ ಬೀಳುತ್ತೆ, ಒಂದಿನ ಒಗ್ದಿಲ್ಲ ಅಂದರೆ ಆಗೋದೇ ಇಲ್ಲ. ಆ್ಯಂಡ್ ನೆಕ್ಸ್ಟು ಕುಪ್ಪೆ ಸೊಪ್ಪೆಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ನೀಟಾಗಿ ಬಿಡಿಸಿ ವಾಶ್ ಮಾಡಿಬಿಟ್ಟು ಇವಾಗ ನಾನು ಬಿಸಿಲಲ್ಲಿ ಒಣಗಾಕಿಡ್ತೀನಿ. ಆಮೇಲೆ ಚೆನ್ನಾಗಿ ಒಣಗೋದ್ಮೇಲೆ ಪುಡಿ ಮಾಡಿ ಎತ್ತಿಟ್ಕೊಳ್ಳೋಕೆ ಸರಿ ಹೋಗುತ್ತೆ. ಹಾಗಾಗಿ ಆ್ಯಂಡ್ ನೆಕ್ಸ್ಟು ಪಾತ್ರೆ ಎಲ್ಲ ತುಂಬ ಬಿದ್ದಿತ್ತು, ಬೆಣ್ಣೆ ಎಲ್ಲ ತೆಗಿಯೋಕ್ಕೆ ಹೋದ್ನಲ್ಲ, ಹಾಗಾಗಿ ತುಂಬ ಪಾತ್ರೆ ಬಿದ್ದುಬಿಟ್ಟಿತ್ತು. ಸೊ ಅದು ಕೂಡ ಬುಜ್ಜಿ ಬೇಬಿ ಎದ್ದೋಳಷ್ಟರಲ್ಲಿ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ವಾಶ್ ಮಾಡ್ತಾ ಇದ್ದೀನಿ. 12 o'clock ಮಲಗಿಸಿದ್ದೆ, ಇವಾಗ ಆಲ್ಮೋಸ್ಟ್ 1:30 ಆಗಿದೆ. ಇವಾಗ ಎದ್ರು ಬುಜ್ಜಿ ಬೇಬಿ. ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಇವಾಗ ಬಂದಿದೆ. ಸೊ ಎಲ್ಲ ಒಂದೇ ಸಲ ಈಸ್ಕೊಂಡು ಇನ್ನು ಮನೆ ಕೆಲಸ ಎಲ್ಲ ತುಂಬ ಬಾಕಿ ಇದೆ. ಚೋರಿ ಅಮ್ಮ ಮಲಗಿದ್ದಾಗ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಇನ್ನೊಂದು ಕಸ ಸ್ವಲ್ಪ ಹೊಡೆದ್ಬಿಟ್ಟು ಇನ್ನೇನು 1:30 ಆಯಿತು. ಇನ್ನು ಹಾಫ್ ಆನ್ ಅವರ್ ಆದರೆ ಚಿರು ಕೂಡ ಬರ್ತಾರೆ, ಮತ್ತು ಇಬ್ಬರೂ ಮ್ಯಾನೇಜ್ ಮಾಡಬೇಕು. ಸರಿ ಬುಜ್ಜಿ ಬೇಬಿಗೋಸ್ಕರ ಸೇಫ್ಟಿ ಹೆಲ್ಮೆಟು ನಾನು ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂತು. ಅದನ್ನು ಕೂಡ ರಿಸೀವ್ ಮಾಡಿಕೊಂಡೆ. ನಾನು ಏನೇನು ತೊಗೊಂಡೆ ಅಂತ ನಾನು ಇನ್ನೊಂದು ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಅಷ್ಟರಲ್ಲಿ ಚಿರು ಕೂಡ ಬಂದ. ನಿಧಾನ ಮಾಡ್ದಾ? ಸೂಪರ್ ಅಮ್ಮ ನೀನು. ಹಾಂ ಸೂಪರಾಗಿತ್ತಾ? ಥ್ಯಾಂಕ್ ಯು. ಏನು ಮಾಡಿದ್ರು ಇವತ್ತು ನಿಮ್ಮ ಸ್ಕೂಲಲ್ಲಿ ರೆಡ್ ಡೇಗೆ? ಏನು ಮಾಡಿಲ್ವಾ? ಫೋಟೋ ಹಿಡಿದ್ರಾ? ಸೂಪರ್. ಬಾ. ಚಿರು ಸ್ಕೂಲಿಂದ ಬಂದಮೇಲೆ ಅವ್ರ ಲಂಚ್ ಬಾಕ್ಸು ಆಗಿರ್ಬೋದು, ಅವ್ರ ವಾಟ್ರ್ ಬಾಟ್ಲು ಮತ್ತು ಅವ್ರ ಬ್ಯಾಗು ಅವರೇ ತೊಗೊಂಡೋಗಿ ಎಲ್ಲೆಲ್ಲಿ ಇಡಬೇಕೋ ಅದನ್ನು ಇಡ್ತಾರೆ. ಈ ಥರ ಒಳ್ಳೆ ಬುದ್ಧಿಯೆಲ್ಲ ಇದೆ. ಬಟ್ ತುಂಬ ಹಠ ಮಾಡ್ತಾನೆ, ಅದೇ ಬೇಜಾರಾಗುತ್ತೆ ಒಂದೊಂದ್ಸಲಿ. ಆ್ಯಂಡ್ ಸ್ಕೂಲಿಂದ ಬಂದಮೇಲೆ ಏನೇನಾಯಿತು ಅಂತ ಪ್ರತಿಯೊಂದು ಹೇಳ್ತಾರೆ. ಏನು ಬೇಕು? ಅಲ್ಲ ನೀನೇನು ಕೇಳಿದ್ದು? ತಿಂಡಿ. ಬರ್ತಿದ್ದಂಗೆ ಏನು ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಬ್ಯಾಗ್ ಬಿಸಾಕ್ಬಿಟ್ಟು ನಂಗೆ ತಿಂಡಿ ಬೇಕು ಅಂತೆ. ಒಂದು ಕೊಡು, ಒಂದು ತಿನ್ನು, ಒಂದು ಆಮೇಲೆ. ನೀನೇ ಮಾಡಿದ್ದಾ ರೆಡ್ ಡೇಗನಾ? ಅಲ್ಲಮ್ಮ, ಇವತ್ತು ರೆಡ್ ಡೇ ಮಾಡ್ತಾರಂದಿದ್ದಕ್ಕೆ ಫ್ಲವರ್ ಬಿಡಿಸಿದ್ರಾ? ಅದು ರೆಡ್ಡು. ಸೂಪರ್ ಅಮ್ಮ ನೀನು. ಹಾಂ ಸೂಪರ್. ಸೇಮ್ ಅಲ್ವಾ? ಹಾಂ 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 ಸರಿ, ಕೊಡೋದು ಎತ್ತಿ ಕಣ. ಹೋಮ್ವರ್ಕ್ ಕೊಟ್ಟಿದ್ದಾರಾ? ಬರಿಬೇಕಾ? ಸರಿ ಬರೆಯೋಣವಾ? ಹಾಂ ಹೌದಾ? ಸರಿ ಬರೋಣ. ಬರೆಯೋಣ. ಸ್ಕೂಲಲ್ಲಿ ಏನೇನಾಯಿತು ಅಂತ ಎಲ್ಲ ಕೇಳಿದ ಮೇಲೆ ಅವ್ರಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವ್ರಿಗೂ ಊಟ ಮಾಡಿಸಿ ನಾನು ಆವಾಗಲೇ ಊಟ ಮಾಡ್ಕೊಂಬಿಡ್ತೀನಿ. ಬಿಕಾಸ್ ಅವನಿಗೆ ಮಾಡಿಸಿದ್ಮೇಲೆ ನಾನು ಊಟ ಮಾಡ್ತೀನಿ ಅಂದರೆ ಇವತ್ತೆಲ್ಲ ಊಟ ಮಾಡಲ್ಲ ನಾನು. ಹಾಗಾಗಿ ಟಿ ವಿಲಿ ಚಿಂಟು ಟಿ ವಿ ಹಾಕಿ ಕೊಟ್ಬಿಟ್ರೆ ಆರಾಮಾಗೆ ಊಟ ಮಾಡ್ಕೊತಾರೆ. ಸೊ ಹಾಗಾಗಿ ಅವ್ರಿಗೇ ಊಟ ಮಾಡಿಸ್ಕೊಂಡು ನಾನು ಕೂಡ ಹಾಗೆ ಊಟ ಮಾಡ್ಕೊಂಬಿಡ್ತೀನಿ. ಚಿರುಗೆ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿದ್ದಾಯಿತು. ಡೈಲಿ ಹೀಗೆ ಇರುತ್ತೆ ನಮ್ಮ ರೊಟೀನು. ಆ್ಯಂಡ್ ಬುಜ್ಜಿ ಬೇಬಿ ಕೂಡ ಮಲ್ಕೊಂಡಿದ್ದಾರೆ. ಚಿರು ಆಟ ಆಡೋಕ್ಕೆ ಹೋಗಿದ್ದಾನೆ ಹೊರಗಡೆ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಸಿಗುತ್ತೆ. ಇವಾಗ ಮಲ್ಕೊಂಡ್ಬಿಡತ್ತೀನಿ ನಾನು. ಅಂದರೆ ಫುಲ್ ನಿದ್ದೆ ಬಂದರೆ ಮಲ್ಕೊಳ್ಳೋದು, ಇಲ್ಲ ಅಟ್ಲೀಸ್ಟ್ ಸುಮ್ಮನೆ ಏನಾದರೂ ಮಲ್ಕೊಂಡಿರ್ತೀನಿ. ಬಿಕಾಸ್ ಬ್ಯಾಕ್ ಪೈನ್ ಬೆಳಗ್ಗೆಯಿಂದ ಕೆಲಸ ಮಾಡಿ ತುಂಬ ಬ್ಯಾಕ್ ಪೈನ್ ಬರ್ತಾನೆ ಇರುತ್ತೆ. ಇವಾಗ ಸಿಕ್ಕಾಪಟ್ಟೆ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗಿದೆ ನನಗೆ. ಸೊ ಹಾಗಾಗಿ ಸುಮ್ಮನೆ ರೆಸ್ಟ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಇದೇ ಟೈಮಿಗೆ ರೆಸ್ಟ್ ಸಿಗುತ್ತೆ, ಇಷ್ಟು ಗಂಟೆಗೆ ರೆಸ್ಟ್
ರೆಸ್ಟ್ ಸಿಗತ್ತೆ ಅಂತ ಏನೂ ಇಲ್ಲ ನನಗೆ. ಬಿಕಾಸ್ ಯಾವಾಗ ರೆಸ್ಟ್ ಸಿಗುತ್ತೋ, ಯಾವಾಗ ನನಗೆ ಟೈಮ್ ಸಿಗುತ್ತೋ, ಅವರಿಬ್ಬರು ಯಾವಾಗ ಫ್ರೀ ಬಿಡ್ತಾರೋ ನನ್ನ ಆವಾಗ ರೆಸ್ಟ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ ಅವ್ನು ಮಲ್ಕೊಂಡಿದ್ದಾನೆ, ನಮ್ಮ ದೊಡ್ಡವನು ಆಟ ಆಡೋಕ್ಕೆ ಹೋಗಿದ್ದಾನೆ. ಹಾಗಾಗಿ ಇವಾಗ ಫ್ರೀ ಟೈಮ್ ಇರೋದ್ರಿಂದ ಸೊ ಇವಾಗ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅಷ್ಟೇ. ಅಷ್ಟರಲ್ಲಿ ಮತ್ತೆ ಬುಜ್ಜಿ ಬೇಬಿ ಎದ್ರು. ಡೈಲಿನೂ ಒಂದು 3 o'clock ಇಲ್ಲ 3:30ಗೆ ಎದ್ಬಿಡ್ತಾರೆ. ಆವಾಗ ನಾನು ಅವರಿಗೆ ಆಯಿಲ್ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ತೀನಿ. ಯಾವಾಗ್ಲೂ ಸಂಜೆ ಮೇಲೇ ಸ್ನಾನ ಮಾಡಿಸೋದು. ಬಿಕಾಸ್ ಆವಾಗ ಮಾಡಿಸಿದ್ರೆ ಅವರಿಗೆ ಸ್ವಲ್ಪ ನೈಟೆಲ್ಲ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಹಾಗಾಗಿ ಆ್ಯಂಡ್ ಈ ಥರ ಆಯಿಲ್ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ, ಟಮ್ಮಿ ಟೈಮ್ ಕೊಟ್ಟು. ಇವಾಗ ಟಮ್ಮಿ ಟೈಮ್ ಕೊಡೋದ್ರಿಂದ ಅವರಿಗೆ ಹೊಟ್ಟೆ ಕೂಡ ತುಂಬ ಪೇಯ್ನ್ ಆಗಲ್ಲ, ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಆಮೇಲೆ ನೆಕ್ಸ್ಟು ಸ್ನಾನ ಎಲ್ಲ ಮಾಡಿಸಿ ರೆಡಿ ಎಲ್ಲ ಮಾಡಿದ್ವಿ. ಅಷ್ಟರಲ್ಲಿ ಚಿರು ಕೂಡ ಆಟ ಆಡೋಕ್ಕೆ ಹೋಗಿರ್ತಾನಲ್ಲ, ಅವನು ಕೂಡ ವಾಪಸ್ ಬರ್ತಾನೆ. ಸಂಜೆ ಆಗಿರುತ್ತಲ್ಲ, ಆಕೆ 3 ಜನ ಕೂತ್ಕೊಂಡು ಏನಾದರೂ ಕತೆ ಹೇಳ್ತಾ ಇರ್ತೀವಿ, ಇಲ್ಲಾಂದರೆ 3 ಜನನೂ ಆಟ ಆಡ್ಕೊಂಡಿರ್ತೀವಿ. ಚಿರು ಜಾಸ್ತಿ ಬುಜ್ಜಿ ಬೇಬಿನ ಆಟ ಆಡಿಸ್ತಾ ಇರ್ತಾನೆ, ಅದನ್ನು ನೋಡ್ಕೊಂಡು ಕೂತಿರ್ತೀನಿ. ಬಿಕಾಸ್ ಅವನೊಬ್ಬನ್ನೇ ಬೇಬಿ ಹತ್ರ ಬಿಟ್ಬಿಟ್ಟು ಹೋಗೋಕ್ಕೂ ಆಗಲ್ಲ. ನಾನು ಕೊಡು, ನಾನು ಎತ್ಕೊತೀನಿ ಅಂತ ಹೇಳ್ತಾನೆ, ಬಟ್ ಅವನಿಗೆ ಸರಿಯಾಗಿ ಇಟ್ಕೊಳಕ್ಕೆ ಬರಲ್ಲ. ಹಾಗಾಗಿ ಅವನಿಗೆಲ್ಲ ಕೊಡಲ್ಲ, ಆಟ ಆಡಿಸ್ತಾ ಇರ್ತೀನಿ. ಜೊತೆಲಿ ನಾನು ಕೂಡ ಅಲ್ಲೇ ಕೂತ್ಕೊಂಡಿರ್ತೀನಿ. ಮಾರ್ನಿಂಗೇ ಎಲ್ಲ ಕೆಲಸ ಆದರೆ ನನಗೆ ಸ್ವಲ್ಪ ಫ್ರೀಯಾಗಿ ಟೈಮ್ ಸಿಗುತ್ತೆ. ಆವಾಗ ಇವರಿಬ್ಬರು ಜೊತೆನೂ ಸೇರಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟರಲ್ಲಿ ಚೆನ್ನಾಗೆ ಸ್ನಾನ ಮಾಡಿಸಿದ್ನಲ್ಲ, ಬುಜ್ಜಿ ಬೇಬಿ ಕೂಡ ಮಲ್ಕೊಂಡ್ರು. ಇವಾಗ ನಾನು ಕೂಡ ಕಾಫಿ ಮತ್ತು ಮಂಡಕ್ಕಿ ಕೊಟ್ಟು ಕಳಿಸಿದ್ರಲ್ಲ ಅಮ್ಮ, ಅದು ಕುಡಿತಾ ಇದ್ದೀನಿ ಇವಾಗ. ಸಂಜೆ ಮೇಲೆ ಫ್ರೀ ಇದ್ದರೆ ಮೇಲ್ಗಡೆ ಸ್ವಲ್ಪ ಗಿಡಗಳೆಲ್ಲ ಇದೆಯಲ್ಲ, ಅದಕ್ಕೆ ನೀರು ಹಾಕೋ ಕೆಲಸ ಮಾಡ್ತಾ ಇರ್ತೀನಿ. ಆ್ಯಂಡ್ ಇಲ್ಲಾಂದರೆ ಕೆಲವೊಂದು ಸಲ ಎಕ್ಸ್ಟ್ರಾ ಬೇಡದೇ ಇರೋ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿರುತ್ತೆ, ಅದನ್ನು ಕಿತ್ತಾಕೋದು ಆ ಥರ ಕೆಲಸಗಳಿರುತ್ತೆ. ಆ್ಯಂಡ್ ಶುಂಠಿ ಕೂಡ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಗಿಡ ಎಲ್ಲ ಒಣಗ್ತಾ ಇದೆ, ಫುಲ್ ಒಣಗಲಿ ಅಂತ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ಎಲ್ಲ ಗಿಡಗಳು ಒಣಗೋಗ್ಬಿಟ್ಟಿತ್ತು, ಎಲೆ ಎಲ್ಲ ಉದುರೋಗ್ಬಿಟ್ಟಿತ್ತು. ಬಟ್ ಇವಾಗ ಚಿಗುರ್ತಾ ಇದೆ. ನನಗೆ ತುಂಬ ಆಸೆ ಇದೆ ಫುಲ್ ಹಾಕೋಬೇಕು ಅಂತ ಹೇಳ್ಬಿಟ್ಟು. ನೋಡೋಣ. ಆಮೇಲೆ ಸಂಜೆ ಅಂದರೆ ನೈಟ್ ಆಲ್ಮೋಸ್ಟ್ ಒಂದು 7:30 8 o'clockಗೆ ಯಾವಾಗಲೂ ಹೋಮ್ವರ್ಕ್ ಇರಲ್ಲ. ವೀಕೆಂಡ್ ಟೈಮಲ್ಲಿ ಹೋಮ್ವರ್ಕ್ ಇರುತ್ತೆ, ಮಿಡಲಲ್ಲಿ ಯಾವಾಗಲಾದರೂ ಒಂದಿನ ಕೊಟ್ಟು ಕಳಿಸ್ತಾರೆ ಅಷ್ಟೇ. ಇವತ್ತು ಇದ್ದಿದ್ದರಿಂದ ಅದನ್ನು ಮಾಡಿಸ್ತಾ ಇದ್ದೀನಿ ಅಷ್ಟೇ. ಬುಜ್ಜಿ ಬೇಬಿ ಮಲ್ಕೊಂಡಿದ್ರಲ್ಲ, ಒಳಗಡೆ ಗಲಾಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ವರಾಂಡದಲ್ಲಿ ಔಟ್ಸೈಡ್ ಕೂತ್ಕೊಂಡು ಮಾಡಿಸ್ತಾ ಇದ್ದೀನಿ. ಇವಾಗ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಅಡುಗೆ ಬೆಳಗ್ಗೆದೇ ಇದ್ದೆ. ಸೊ ಹಾಗಾಗಿ ಅದನ್ನೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈಸ್ ಮಾತ್ರ ಮಾಡಿದ್ದೆ. ಆ ರೈಸ್ ಜೊತೆಗೆ ಇವಾಗ ಚಿರುಗೂ ಊಟ ಹಾಕ್ಕೊಟ್ಟಿದ್ದೀನಿ. ಒಂದೊಂದು ಸಲ ಅವನೇ ತಿಂತಾನೆ. ಇವಾಗ ಅವನು ಖಾರ ಅಂತಾನೆ, ಏನು ಕೊಟ್ರು ಹಂಗೆ ಅಂತಾನೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಮಾರಿಸಿ ನಾನು ಕೂಡ ಅವರಿಗೆ ಸ್ವಲ್ಪ ಸಾಂಬಾರಲ್ಲಿ ತಿನ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಾನು ಕೂಡ ಊಟ ಎಲ್ಲ ಮಾಡ್ಕೊತೀನಿ. ಮತ್ತು ಬುಜ್ಜಿ ಬೇಬಿ ಒಂದು 7:30 8 o'clockಗೆ ಎದ್ದೇಳ್ತಾರೆ. ಸೊ ಹಾಗಾಗಿ ಆ್ಯಂಡ್ ಎದ್ಮೇಲೆ ಅವ್ರ ಜೊತೆಗೇನು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇವಾಗ ಅವ್ರದ್ದು ಮತ್ತೆ ಏನೇನು ಮೆಡಿಸನ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ತೀನಿ ನಾನು. ಬೆಳಗ್ಗೆ ಮಧ್ಯಾಹ್ನ ನೈಟು 3 ಟೈಮು ಇರುತ್ತೆ, ಕೆಲವೊಂದು ಬೆಳಗ್ಗೆ ಮತ್ತು ನೈಟ್ ಮಾತ್ರ ಇರುತ್ತೆ. ಸೊ ಹಾಗಾಗಿ ಇವಾಗ ಮೆಡಿಸನ್ ಎಲ್ಲ ಹಾಕ್ಬಿಟ್ಟು ಅವ್ರನ್ನ ರೆಡಿ ಮಾಡ್ತೀನಿ. ನಾರ್ಮಲ್ ಡ್ರೆಸ್ಸಿಂದ ಅವ್ರದ್ದು ನೈಟ್ ಡ್ರೆಸ್ ಏನಿರುತ್ತೋ ಅದಕ್ಕೆ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಅವ್ರನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಲ್ಮೋಸ್ಟ್ 9 o'clockಗೆಲ್ಲನೂ ಇಬ್ರಿಗೂ ರೆಡಿ ಮಾಡಿ ನಾನು ಮಲಗಿಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನನಗೆ ಬೇರೆ ಕೆಲಸಗಳಾಗಲ್ಲ. ಸೊ ಹಾಗಾಗಿ ಇವಾಗ ಬುಜ್ಜಿ ಬೇಬಿನೂ ರೆಡಿ ಮಾಡಿದ್ದಾಯಿತು. ಚಿರು ಕೂಡ ರೆಡಿಯಾಗಿ ಇವಾಗ ಚಿರು ಕೂಡ ಮಲ್ಕೊತಾ ಇದ್ದಾನೆ. ಫಸ್ಟ್ ಅವನ್ನ ಮಲ್ಕೊಂಬಿಟ್ರೆ ಆಮೇಲೆ ಬುಜ್ಜಿ ಬೇಬಿನ ಮಲಗಿಸೋದು ತುಂಬ ಈಸಿ. ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾನೆ ಬುಜ್ಜಿ ಬೇಬಿ, ಅವನು ಕೂಡ ರೆಡಿ ಆಗಿದ್ದಾನೆ. ಒಂದೊಂದು ಸಲ ಹಾಗೆ ತೊಡೆ ಮೇಲೇ ಮಲ್ಕೊಂಬಿಡ್ತಾರೆ, ಫೀಡ್ ಮಾಡ್ತಾ ಇರ್ತೀನಲ್ಲ ಹಾಗೆ. ಕೆಲವೊಂದು ಟೈಮ್ ಮಲ್ಕೊಳ್ಳಲ್ಲ. ಆ ಟೈಮಲ್ಲಿ ನಾನು ತೊಟ್ಲಲ್ಲಿ ಹಾಕಿ ತೂಗ್ಬಿಟ್ರೆ ಅವ್ರ ಪಾಡಿಗೆ ಅವರು ಮಲ್ಕೊತಾರೆ. 9 o'clockಗೆಲ್ಲ ಇವರಿಬ್ಬರು ಮಲ್ಕೊಂಬಿಡ್ತಾರೆ. ನೆಕ್ಸ್ಟ್ ಏನಾದರೂ ಕೆಲಸ ಇದ್ದರೆ ಮಾಡ್ಕೊತೀನಿ. ಇವತ್ತೇನೂ ಕೆಲಸ ಇದ್ದಿದ್ದಿಲ್ಲ. ಸ್ವಲ್ಪ ಹೂವು ಕೊಟ್ಟು ಕಳಿಸಿದ್ರು ಅಮ್ಮ, ಹಾಗಾಗಿ ನಾಳೆ ಶನಿವಾರ ಅಲ್ವಾ, ಪೂಜೆಗೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಕಟ್ಟಿ ಎತ್ತಿಡ್ತಾ ಇದ್ದೀನಿ. ಎತ್ತಿಟ್ಬಿಟ್ಟು ಸ್ವಲ್ಪ ಹೊತ್ತು ನಾನು ಕೂಡ ಹಾಗೆ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಒಂದು 11:30 ಆಗುತ್ತೆ ನಮ್ಮ ಹಸ್ಬೆಂಡ್ ಮತ್ತು ಕೆಲಸದಿಂದ ವಾಪಸ್ ಬರೋದು. ನೋಡಿ ಇವಾಗ 11:30. ಇವಾಗ ಅವರು ಕೂಡ ಬಂದರು. ಅವ್ರು ಬಂದಮೇಲೆ ಊಟ ಕೊಟ್ಬಿಟ್ಟು ಊಟ ಮಾಡ್ತಾರೆ ಅವರು. ಸ್ವಲ್ಪ ಹೊತ್ತು ಇಬ್ಬರು ಮಾತಾಡಿಕೊಂಡು ಹಾಗೆ ಮಲ್ಕೊಂಬಿಡ್ತೀವಿ. ಆಲ್ಮೋಸ್ಟ್ ನಾವು ಡೈಲಿ ಮಲ್ಗೋಕ್ಕೆ ನೈಟ್ 12 o'clock ಆಗುತ್ತೆ. ನೋಡಿದ್ರಲ್ಲ ನಮ್ಮ ರೊಟೀನ್ ಹೇಗಿರುತ್ತೆ ಬೆಳಗ್ಗೆಯಿಂದ ನೈಟ್ವರೆಗೂ ಅಂತ. ಫುಲ್ ಡೇ ಹೀಗೆ ಬ್ಯುಸಿಯಾಗೇ ಇರುತ್ತೆ. ಆ್ಯಂಡ್ ಯಾವಾಗಲೂ ಇದೇ ಥರನೇ ಇರುತ್ತೆ ನನ್ನ ಡೈಲಿ ರೊಟೀನ್ಗಳು, ಯಾವುದೂ ಚೇಂಜಸ್ ಇರಲ್ಲ. ಕೆಲಸಗಳು ಅಲ್ಲಿ ಇಲ್ಲಿ ಆಗ್ಬೋದು ಅಷ್ಟೇ. ಸ್ವಲ್ಪ ಸುಸ್ತಾಯಿತು ಅಂದರೆ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡ್ಕೊತೀನಿ. ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ರೆಸ್ಟ್ ಮಾಡ್ತೀನಿ. ಆ ಥರ ಫ್ರೀ ಸಿಗೋದು ಅಂದರೆ ಬುಜ್ಜಿ ಬೇಬಿ ಮಲ್ಕೊಂಡಾಗ ಸ್ವಲ್ಪ ಫ್ರೀ ಸಿಗುತ್ತೆ. ಆ ಟೈಮಲ್ಲಿ ಫೋನ್ ನೋಡೋದಾಗಿರ್ಬೋದು,
ರೆಸ್ಟ್ ಮಾಡೋದು ಆ ಥರ ಕೆಲಸಗಳನ್ನ ಮಾಡ್ಕೊತೀನಿ. ಇಲ್ಲ ಅಂದರೆ ಹಸ್ಬೆಂಡಿಗೆ ಲೀವ್ ಇರುತ್ತಲ್ಲ ಆವಾಗ ನನಗೆ ಸ್ವಲ್ಪ ಫ್ರೀ ಸಿಗುತ್ತೆ. ಬಿಕಾಸ್ ಬುಜ್ಜಿ ಬೇಬಿ ಮಲ್ಕೊಂಡಿಲ್ಲ ಅಂದರೆ ಹಸ್ಬೆಂಡ್ ನೋಡ್ಕೊತಾರೆ. ಆ ಟೈಮಲ್ಲಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅದು ಬಿಟ್ಟರೆ ನನ್ನ ಡೈಲಿ ಹೀಗೆ ಇರುತ್ತೆ ರುಟೀನ್ಗಳೆಲ್ಲ. ಫುಲ್ ಬ್ಯುಸಿ ನನಗೆ 24 ಅವರ್ಸು ಸಾಲ್ತಾ ಇಲ್ಲ, ಆಗೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನ ಹೀಗೆ ಇರುತ್ತೆ. ಅಡ್ಜಸ್ಟ್ ಮಾಡಿಕೊಂಡು ಕಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಇಷ್ಟಪಟ್ಟು ಮುಂದೆ ಹೋಗ್ತಾ ಇದ್ರೆ ಅದು ಕಷ್ಟ ಅಂತ ಅನ್ಸಲ್ಲ. ಆ್ಯಂಡ್ ನಮಗೂ ಕೂಡ ಹೆವಿ ಅಂತ ಅನ್ಸಲ್ಲ. ಇಲ್ಲಾಂದರೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿ ಹೋಗ್ಬಿಡ್ತೀವಿ. ಅಯ್ಯೋ ಕೆಲಸ ಮಾಡಬೇಕು, ಅಯ್ಯೋ ಮಗುನ ನೋಡ್ಕೋಬೇಕು, ಆ ಥರ ಯೋಚನೆ ಮಾಡೋ ಬದಲು ಓಕೆ ಎಲ್ಲ ಆಗತ್ತೆ ಅಂತ ಅಂದ್ಕೊಂಡು ಹೋದ್ರೇ ಸರಿಯಾಗಿರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ನನಗೆ ಬ್ಯುಸಿಯಾಗಿರೋದಕ್ಕೇ ಇಷ್ಟ. ಬಿಕಾಸ್ ಬ್ಯುಸಿಯಾಗಿದ್ದರೆ ಬೇರೆ ಯೋಚನೆಗಳೆಲ್ಲ ಬರಲ್ಲ ಅಂತ ನಾನು ಯಾವಾಗಲೂ ನಂಬ್ತೀನಿ. ಸೊ ಹಾಗಾಗಿ ನೋಡೋದ್ರೆಲ್ಲ ಹೇಗಿತ್ತು ಅಂತ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.